ಹಲೋ, ನನ್ನ ಹೆಸರು ಪೃಥ್ವಿ. ನಾನೊಂದು ನರ್ಸು. ಯು ಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದು ನಂದು 4ನೇ ವರ್ಷ ಆ್ಯಸ್ ಅ ನರ್ಸ್. ಸೊ ನಾನು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಓನರ್ ಕೂಡ. ನಾನು ಯಾಕೆ ಈ ಬಿಸ್ನೆಸ್ ಆಪರ್ಚುನಿಟಿ ಕೈ ಹಾಕ್ತೆ ಅಂದರೆ, ಇದಕ್ಕೆ 2 ಮೇನ್ ರೀಸನ್ ಇದೆ. ದೆರ್ ಆರ್ ಲಾಟ್ ಆಫ್ ರೀಸನ್, ಬಟ್ 2 ಮೇನ್ ರೀಸನ್ ಅಂದರೆ, ಫಸ್ಟ್ ಒನ್ ಫಿನಾನ್ಸ್. ಆ್ಯಸ್ ಅ ನರ್ಸ್ ನಾನು ಏನು ದುಡಿತೀನಿ ಅದು ಇಲ್ಲಿಗೆ ಬಿಲ್ ಕಟ್ಟೋಕ್ಕೆ, ರೆಂಟ್ ಕಟ್ಟೋಕ್ಕೆ, ಗ್ರಾಸರಿಗೆ ಅದಕ್ಕೆ ಸರಿಯಾಗುತ್ತೆ. ಏನು ಉಳಿಯುತ್ತೆ? ಏನೂ ಉಳಿಯಲ್ಲ. ಏನಕ್ಕಾದ್ರೂ ಎಮರ್ಜೆನ್ಸಿ ಬಂದರೆ ನನ್ನ ಹತ್ರ ದುಡ್ಡಿದೆಯಾ? ಡೆಫಿನೆಟ್ಲಿ ಇಲ್ಲ ನನ್ನ ಹತ್ರ. ಅದರ್ ಫ್ಯಾಕ್ಟರ್ ಏನಂದರೆ, ವೆನ್ ಯು ನೋ ಆ್ಯಸ್ ಅ ನರ್ಸ್ ಐ ವರ್ಕ್ ಇನ್ NHS, ಸೊ ಯು ಗೆಟ್ ಅನ್ ಆಪರ್ಚುನಿಟಿ ಟು ವರ್ಕ್ ಯು ಕ್ಯಾನ್ ಟೇಕ್ ಎಕ್ಸ್ಟ್ರಾ ಶಿಫ್ಟ್. ಸೊ ಆಲ್ ದ ಟೈಮ್ ನಾನೇನು ಮಾಡ್ತೀನಿ, ಎಕ್ಸ್ಟ್ರಾ ಶಿಫ್ಟ್ ತೊಗೊಳ್ತೀನಿ, ವಿಚ್ ಕಾಂಪ್ರಮೈಸಸ್ ಮೈ ಫ್ಯಾಮಿಲಿ ಟೈಮ್. ಎಸ್, ಐ ಸ್ಪೆಂಡ್ ಲೆಸ್ ಟೈಮ್ ವಿತ್ ಮೈ ಫ್ಯಾಮಿಲಿ, ಎಸ್ಪೆಷಲಿ ವಿತ್ ದ ಕಿಡ್ಸ್. ಯಾಕಂದರೆ ಎಕ್ಸ್ಟ್ರಾ ಶಿಫ್ಟ್ ತೊಗೊಳ್ಳೋದು. ಎಕ್ಸ್ಟ್ರಾ ಶಿಫ್ಟ್ ಯಾಕೆ? ಟು ಮೇಂಟೈನ್ ದ ಫಿನಾನ್ಸ್. ದಿಸ್ ಈಸ್ ದ 2 ಮೇನ್ ರೀಸನ್. ಆಲ್ಸೋ ಐ ಕೇಮ್ ಟು UK ತುಂಬ ಲೇಟು. ಇವಾಗ ನಂಗೆ 40 ವರ್ಷ ಆಗುತ್ತೆ ಈ ಇಯರಲ್ಲಿ. 40 ವರ್ಷ ಆಗುವಾಗ ಮಾರ್ಗೇಜ್ ಎಷ್ಟು ಸಿಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ತುಂಬ ಕಡಿಮೆ ರೇಟ್ ಮಾತ್ರ. ಇಲ್ಲಿದ್ದ ಮನೆಗಳಿಗೆ ಚಿಕ್ಕ ಪುಟ್ಟ ಮನೆಯೇ ತುಂಬ ದೊಡ್ಡ ರೇಟ್ ಇಲ್ಲಿ. ಸೊ ಇದೆಲ್ಲ ನನಗೆ ಮಾಡಬೇಕು ಅಂದರೆ ನಾನು ನರ್ಸಿಂಗಲ್ಲಿದ್ದು ಮಾಡೋಕ್ಕಾಗಲ್ಲ ಅಂತ 100% ಗೊತ್ತಾಯ್ತು. ಯಾಕಂದರೆ ನಾನು UK 10 ವರ್ಷ ಮುಂಚೆ ಏನಾದರೂ ಬಂದಿದ್ದಿದ್ರೆ ಡೆಫಿನೆಟ್ಲಿ ಮಾಡ್ತಾಯಿದ್ನೇನೋ. ಬಟ್ ಬಂದಿರೋದು ತುಂಬ ಲೇಟು. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಸೈಡಲ್ಲಿ ಕೆಲಸ ಬೇಕು ಅಂತ ಹುಡುಕ್ತಾ ಇರುವಾಗ ಈ ಡಿಜಿಟಲ್ ಬಿಸ್ನೆಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನು ಮಾಡ್ತಾಯಿದ್ದೀನಿ, ಅದೊಂದು ಆಪರ್ಚುನಿಟಿ ಗೊತ್ತಾಯಿತು. ಆ ಬಿಸ್ನೆಸ್ ಮಾಡೆಲ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ $145 ಐ ಥಿಂಕ್ ಡಾಲರ್ಸ್ ಪೇ ಮಾಡಿ ಒಂದು ವೆಬಿನಾರ್ ನೋಡಿದ್ವಿ. ಆ ವೆಬಿನಾರಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಇದು ಬಿಸ್ನೆಸ್ ಏನು, ಹೆಂಗೆ ಮಾಡೋದು, ಪ್ರಮೋಟ್ ಹೆಂಗೆ ಮಾಡೋದು. ನಿಮಗಿಷ್ಟ ಆದರೆ ಈ ಬಿಸ್ನೆಸ್ನಲ್ಲಿ ಮುಂದುವರಿಬೋದು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ಅಂದರೆ ಅದು 30 days ಮನಿ ಬ್ಯಾಕ್ ಗ್ಯಾರಂಟಿ. ಇಷ್ಟ ಆಗಿಲ್ಲ ನಿಮ್ಗೆ ಈ ಬಿಸ್ನೆಸ್ಸು, ಮಾಡೋಕ್ಕಾಗಲ್ಲ ನನ್ನ ಕೈಯಿಂದ ಅಂತಾದರೆ ನೀವು ಅದನ್ನು ಯಾವಾಗಲೂ ಅದು ರೀಫಂಡ್ ಆಗುತ್ತೆ 30 days ಒಳಗೆ. ಇಫ್ ಯು ಟೇಕ್ ದ್ಯಾಟ್ ಆಪರ್ಚುನಿಟಿ, ಇಫ್ ಯು ವಾಂಟ್ ಗೋ ಫರ್ದರ್, ಮತ್ತು ನೀವು ದುಡ್ಡು ಡೆಫಿನೆಟ್ಲಿ ಕ್ಯಾಪಿಟಲ್ ಬೇಕು. ಪ್ಲಸ್ ನಿಮಗೆ ಹತ್ರ ಮೊಬೈಲ್ ಇರಬೇಕು, ಲ್ಯಾಪ್ಟಾಪ್ ಇರಬೇಕು, ಇಂಟರ್ನೆಟ್ ಇರಬೇಕು, ಸ್ವಲ್ಪ ಸೋಷಿಯಲ್ ಮೀಡಿಯಾ ನಾಲೆಜ್ ಇರಬೇಕು. ಇಲ್ಲಾಂದ್ರೂ ಪರವಾಗಿಲ್ಲ. ನಮ್ಮದು ಟ್ರೈನಿಂಗ್ ಹೆಂಗಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಟ್ರೈನಿಂಗು ಎಲ್ಲ ಹೇಳ್ಕೊಡ್ತಾರೆ. ಫಸ್ಟಿಂದ ಲಾಸ್ಟ್ ತನಕನೂ ಹೇಳ್ಕೊಡ್ತಾರೆ. ಹೆಂಗೆ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಬೇಕು, ಹೆಂಗೆ ಬಿಸ್ನೆಸ್ ಅಕೌಂಟ್ ಓಪನ್ ಮಾಡಬೇಕು, ಎಲ್ಲ ದೇ ವಿಲ್ ಟೀಚ್ ಎವ್ರಿಥಿಂಗ್. ಸೊ ಯು ನೋ ನೀಡ್ ಟು ವರಿ. So if you really want to do something, if you really want to enhance your finance, then ನೀವು ನನ್ನ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ಬೋದು. ಇಲ್ಲಾಂದರೆ ಮೆಸೆಂಜರಲ್ಲಿ ನನಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಮೆಸೇಜ್ ಮಾಡಿ. ನಾನು ನಿಮಗೆ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತೀನಿ. ಥ್ಯಾಂಕ್ ಯು.